every time we are getting, without any this thing. So this time we are feeling that we will be getting the cup because everything is positive. ಹಾಗಾದ್ರೆ ಒಂದ್ಸಲ ಹೇಳ್ಬಿಡಿ And the body language of all the players is positive. And being the new captain, yeah, let us hope. ಚೆನ್ನಾಗಿತ್ತು. ಆ್ಯಸ್ ಅಲ್ ವುಡ್ ಸಕ್ಕತ್ತಾಗಿ ಮಾಡ್ದ. ಫಸ್ಟು ಪವರ್ ಪ್ಲೇಯಲ್ಲೇ 2 ವಿಕೆಟ್ಸ್ 3 ವಿಕೆಟ್ಸ್ ಬಂತು. ಎಕ್ಸಲೆಂಟ್ ಬೌಲಿಂಗ್. ಬ್ಯಾಟಿಂಗ್ ಕೂಡ RCB ಅವರು ಸಕ್ಕತ್ತಾಗಿ ಆಡಿದ್ರು. ಪಡಿಕಲ್ಗೆ ಲಕ್ಕಿತ್ತು, ಬಟ್ ಎಕ್ಸಲೆಂಟ್ ಬ್ಯಾಟಿಂಗ್. ಲಾಸ್ಟಲ್ಲಿ ಟಿಮ್ ಡೇವಿಡ್ ಮಾತ್ರ ಸಕ್ಕತ್ತಾಗಿ ಹೊಡೆದ. 19 runs, 3 ಹ್ಯಾಟ್ರಿಕ್ ಸಿಕ್ಸಸ್. ಎಕ್ಸಲೆಂಟ್ ಬೌಲಿಂಗ್, ಸಕ್ಕತ್ತಾಗಿ ಆಡಿದ್ರು. ಸಿಎಸ್ಕೆ ಎದುರುಗಡೆ ಆರ್ಸಿಬಿ ಗೆದ್ದಿದೆ, ಎಷ್ಟು ಖುಷಿ ಆಗ್ತಾ ಇದೆ. ಆಫ್ಟರ್ 17 years ನಾವು ಗೆದ್ದಿದ್ದೀರಿ CSK ಡೆನ್ನಲ್ಲಿ. ಇಟ್ಸ್ ಎ ಎಕ್ಸಲೆಂಟ್ ವರ್ಕ್. ಆ ಟೀಮ್ ಕೂಡ ಚೆನ್ನಾಗಿದೆ ಈ ಸತಿ. ವಿ ಆರ್ ಹೋಪಿಂಗ್ ದೇ ಪ್ಲೇ ಫಾರ್ ಕಪ್ ಆಲ್ಸೋ. Even we are hoping. ನಿನ್ನೆ ನಿಜ ಪಾಟಿದಾರ್ ಒಳ್ಳೆ ಲಕ್ಕಿ ಪ್ಲೇಯರ್ ಅಂತಾನೆ ಹೇಳ್ಬೋದು. 4 ಕ್ಯಾಚು ಸತತ 4 ಕ್ಯಾಚ್ನ ಬಿಟ್ರು ರಜತ್ ಪಾಟಿದಾರ್ ಅವ್ರದ್ದು. ನಿಜ ಹೇಳ್ಬೇಕಾದ್ರೆ ನಿನ್ನೆ ಅದೇ ಎಲ್ಲೋ ಒಂದ್ ಕಡೆ ಲಕ್ ಕೊಟ್ಬಿಡ್ತು ರಜತ್ ಪಾಟಿದಾರ್ ಅವರಿಗೆ. ಅದಾದ ಬಳಿಕ ಫೀಲ್ಡಿಂಗ್ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ನಿನ್ನೆ ಸ್ವಲ್ಪ CSK ಅವ್ರ ಫೀಲ್ಡಿಂಗು ಸ್ವಲ್ಪ ಕಳಪೆ ಮಟ್ಟ ಇತ್ತು. 4 ಕ್ಯಾಚು ರಜತ್ ಪಾಟಿದಾರ್ದು ಮಿಸ್ ಮಾಡಿದ್ರು. ಬಟ್ ನಿನ್ನೆ ಒಂದ್ ಕಡೆ ನಮ್ಮ ದೇವದತ್ ಪಡಿಕಲಿಗೆ ತುಂಬಾ ಮೋಸ ಆಯ್ತು. ಆಕ್ಚುಲಿ ಅದು ಕ್ಯಾಚು ಇರಲಿಲ್ಲ ಅಂತ ಥರ್ಡ್ ಅಂಪೈರ್ ಇತ್ತು. ಆ್ಯಕ್ಚುಲಿ ಚೆಕ್ ಮಾಡಬೇಕಿತ್ತು ಥರ್ಡ್ ಅಂಪೈರ್, ಬಟ್ ಚೆಕ್ ಮಾಡಲಿಲ್ಲ. ಋತುರಾಜ್ ಗಾಯಕ್ವಾಡ್ ಕ್ಯಾಚ್ ಹಿಡಿದಿದ್ರು ಅದನ್ನು. ಬಟ್ ಅದರಲ್ಲಿ ಒಂದು ಸ್ವಲ್ಪ ಗೊಂದಲ ಇತ್ತು. ಬಟ್ ವಿಕೆಟ್ ಅಂತಾನೆ ಬಂತು. ಬಟ್ ಆದರೆ ನಿನ್ನೆ ಲಾಸ್ಟ್ ಎಂಡ್ ತನಕ ದೇವದತ್ ಪಡಿಕಲ್ ಆಡ್ತಾರೋ ಆಡಲ್ವೋ ಅನ್ನೋದು ಒಂದು ಡೌಟ್ ಇತ್ತು. ಇಲ್ಲ, ದೇವದತ್ ಪಡಿಕಲ್ ಅವರು ನಿಜ ಈಗ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ. ಒಳ್ಳೆ ಕಂಬ್ಯಾಕ್ ಆಗಿದ್ದಾರೆ ದೇವದತ್ ಪಡಿಕಲ್ ಅವರು. ಸಖತ್ತಾಗಿ ಆಡ್ತಾ ಇದ್ದಾರೆ ಗ್ರೌಂಡಲ್ಲಿ. ಆ್ಯಕ್ಚುಲಿ ದೇವದತ್ ಪಡಿಕಲ್ ನಿನ್ನೆ ಬಂದ ಒಂದು ಸ್ವಲ್ಪ ಹೊತ್ತಿನಲ್ಲೇ 6-4ಗಳ ಭರ್ಜರಿ ಬ್ಯಾಟಿಂಗ್ ಆಡಿ ಒಂದು 23-25 ರನ್ಗಳನ್ನೇನು ಬಾರಿಸಿ ಹೋದರು. ಅದಾದ ಬಳಿಕ ಬಂದರು ನಮ್ಮ ರಜತ್ ಪಾಟಿದಾರ್ ಅವರು. 4 ಕ್ಯಾಚ್ ಮಿಸ್ ಮಾಡ್ಕೊಂಡಿದ್ದನ್ನ ಅಡ್ವಾಂಟೇಜ್ ಆಗಿ ತೊಗೊಂಡ್ರು ರಜತ್ ಪಾಟಿದಾರ್ ಅವರು. 50+ ಹೊಡೆದು ಸ್ಕೋರ್ನು ಕೂಡ ಒಂದು ಒಳ್ಳೆ ಹಂತಕ್ಕೆ ತಂದು ನಿಲ್ಲಿಸಿದ್ರು. ಬಟ್ ಮಿಡಲ್ ಆರ್ಡರಲ್ಲಿ ಸ್ವಲ್ಪ ಎಡವಿದ್ರು ಬ್ಯಾಟಿಂಗಲ್ಲಿ. ಲಿವಿಂಗ್ ಸ್ಟೋನ್ ಅವರು 10 runs ಹೊಡೆದು ಅವರು ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ. ಅದಾದ ಬಳಿಕ ತಿಲಕ್ ಶರ್ಮಾ ಅವರು ಕೂಡ ಅಷ್ಟೊಂದು ತೋರಿಸಲಿಲ್ಲ. ಬಟ್ ತಿಲಕ್ ಶರ್ಮಾ 12 ರನ್ ಹೊಡೆದ್ರು, ಪರವಾಗಿಲ್ಲ. ಬಟ್ ಚೆನ್ನಾಗಿ ಬ್ಯಾಟಿಂಗ್ ತಮ್ಮದೇನು ಅನ್ನೋದನ್ನ ತೋರಿಸೋದ್ರು. ಇನ್ನು ಅಗ್ರೆಸಿವ್ ಬ್ಯಾಟಿಂಗ್ ಬಂದಿರೋದು ಟೀಮ್ ಡೇವಿಡಿಂದ. ಲಾಸ್ಟ್ಗೆ ಕಂಟಿನ್ಯೂ 3 ಸಿಕ್ಸಸ್, ಹ್ಯಾಟ್ರಿಕ್ ಸಿಕ್ಸಸ್ ಅನ್ನು ಹೊಡೆದಿರುವಂಥದ್ದು ನಿನ್ನೆ. ಅದು ಒಂದು ಕಡೆ ಮತ್ತೆ ನಮಗೆ ತಂಡಕ್ಕೆ ಇನ್ನೊಂದು ಬಲ ಬಂದಂತಾಯಿತು ಟೀಮ್ ಡೇವಿಡಿಂದ. ಸೊ ಡೆವಿಲ್ ಆಗೇ ಆಡಿದ್ರು ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಇನ್ನು ವಿರಾಟ್ ಕೊಹ್ಲಿ ಅವರು ನಿನ್ನೆ ಅವರಿಗೆ ಪತಿರಾನ ಅವರು ಸಾಕಷ್ಟು ಕೆರಳಿಸೋಕೆ ಸ್ಟಾರ್ಟ್ ಮಾಡಿದ್ರು. ಬಾಲ್ನ ಬೌನ್ಸ್ ಹಾಕಿ ಹೆಲ್ಮೆಟಿಗೆ ಬಡಿಸಿದ್ರು. ಅದಾದ ಬಳಿಕ ವಿರಾಟ್ ಕೊಹ್ಲಿಗೆ ಮೊದಲೇ ಅಗ್ರೆಸಿವ್ ಮನುಷ್ಯ, ಏನು ಮಾಡ್ತಾನೋ ಗೊತ್ತಾಗೋದಿಲ್ಲ ಬ್ಯಾಟಿಂಗಲ್ಲಿ. ಸೊ ಅದಾದಮೇಲೆ ಕಂಟಿನ್ಯೂ ಆಗಿ ಒಂದು 6 1 4 ಹೊಡೆದ್ಬಿಟ್ರು ಪತಿರಾನಾಗೆ. ಸೊ ಪತಿರಾನ ಸೈಲೆಂಟ್ ಆಗೋಗ್ಬಿಟ್ರು ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ಗೆ. ಸೊ ಅವರು 30+ ಹೊಡೆದ್ರು ನಿನ್ನೆ ವಿರಾಟ್ ಕೊಹ್ಲಿ ಅವರು ಸಹಿತ. ಒಳ್ಳೆ ಬ್ಯಾಟಿಂಗ್ ಇತ್ತು ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇನ್ನು ಎಲ್ಲ ತಂಡದೊಂದಿಗೆ ಇನ್ನು 4 ತಂಡಗಳೊಂದಿಗೆ 1000+ ರನ್ ಹೊಡೆದಂಥ ರೆಕಾರ್ಡ್ ಕೂಡ ಆಯಿತು ನಿನ್ನೆ ವಿರಾಟ್ ಕೊಹ್ಲಿ ಅವ್ರದ್ದು. 1084 ರನ್ಗಳನ್ನು ಬಾರಿಸಿದ್ರು ಚೆನ್ನೈ ವಿರುದ್ಧ. ಸೊ ಇದೊಂದು ಖುಷಿ ವಿಚಾರ. ಒಂದೇ ತಂಡದಲ್ಲಿ ಇದ್ಕೊಂಡು ಯಾವ ಬಿಡ್ಗೂ ಎಂಟ್ರಿ ಆಗದೆ ಒಂದು RCB ತಂಡಕ್ಕೆ ಇಷ್ಟೆಲ್ಲ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅಂದರೆ ನಿಜಕ್ಕೂ ವಿರಾಟ್ ಕೊಹ್ಲಿ ಅವರ ಆಟ ಹೀಗೆ ಮುಂದುವರಿಯಲಿ. ಅವ್ರಿಗೂ ಕೂಡ ಯೂನಿವರ್ಸಲ್ ಬಾಸ್ ಅನ್ನೋಕೆ 2 ಮಾತಿಲ್ಲ ನಿಜ. ನಾನು ಆ್ಯಕ್ಚುಲಿ RCB ತಂಡನೇ ಆ ಥರ ಅಲ್ವಾ, ರೆಕಾರ್ಡ್ ಮಾಡೋದಕ್ಕೆ ಫೇಮಸ್ಸು, ರೆಕಾರ್ಡ್ ಬ್ರೇಕ್ ಮಾಡೋದಕ್ಕೂ ಫೇಮಸ್ಸು. ಒಂದು ಕಪ್ಪೊಂದು ನಮ್ಮ ತಂಡಕ್ಕೆ ತರಲಿಲ್ಲ ಅನ್ನೋ ಒಂದು ಬೇಜಾರಿತ್ತು. ಬಟ್ ಈ ಸಲ ಫುಲ್ಫಿಲ್ ಮಾಡ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂದಿದೆ ಬೈ ಪ್ರೀವಿಯಸ್ ಮ್ಯಾಚಸ್. ಬಟ್ ಒಳ್ಳೆ ರನ್ ರೇಟ್ ಇದೆ. +2.266 ಸಮಥಿಂಗ್ ಪ್ಲಸ್ ಇದೆ. ಅಗ್ರಸ್ಥಾನದಲ್ಲಿ ಕೂಡ ಇದೆ ಇದು ಪಾಯಿಂಟ್ಸ್ ಟೇಬಲಲ್ಲಿ. ಸೊ RCB ಈ ಬಾರಿ ನಾವು ಏನೋ ತಿಳ್ಕೊಂಡಿದ್ವಿ, ಎಂಥ ಟೀಮ್ ಅಪ್ಪ ಇವರು ಚೂಸ್ ಮಾಡಿದ್ರು ಮೆಗಾ ಆಕ್ಷನಲ್ಲಿ, ಏನು ಈ ಟೀಮು ಇದಾಗುತ್ತೋ ಇಲ್ಲೋ, ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಸಾಕಷ್ಟು ಜನ ಏನೇನೋ ಆಡ್ಕೊಳ್ತಾ ಇದ್ರು, ಏನೇನೋ ಮಾತಾಡ್ತಿದ್ರು. ಬಟ್ RCB ತಂಡ ತಾನೇನು ಅನ್ನೋದನ್ನು ನಿಜವಾಗ್ಲೂ ಗುರುತಿಸ್ಕೊಳ್ತಾ ಇದೆ. ಎಸ್, ಟ್ರೂ ದ್ಯಾಟ್. ಸೊ RCB CSK ಬಗ್ಗೆ ಮಾತಾಡಿದ್ದಾಯ್ತು. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಸೊ 2 ಸೋತಂತ ಟೀಮ್ಗಳು ಈಗ ಸ್ಟಾರ್ಟಿಂಗ್ 2 ಮ್ಯಾಚ್ಗಳನ್ನ. ಅದಾದ ಬಳಿಕ ಈಗ ಗೆಲುವಿನ ಟ್ರ್ಯಾಕ್ಗೆ ಮರಳಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾವೆ. ಸೊ ಇವತ್ತಿನ ಮ್ಯಾಚಲ್ಲಿ ಏನಾಗುತ್ತೆ ನೋಡಬೇಕು. ಓಕೆ, ಸೊ ಇವಾಗ ಮುಂಬೈ ಇಂಡಿಯನ್ಸು ವರ್ಸಸ್ ಗುಜರಾತ್ ಟೈಟನ್ಸ್ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಇದೆಯಲ್ಲ ಜೋಶು, ಹಾಗೆ ಇದೆ ಪಬ್ಲಿಕಲ್ಲೂ ಜೋಶು ಕೂಡ. ಇನ್ನು RCB ವರ್ಸಸ್ CSK ಮ್ಯಾಚ್ ಗುಂಗಲ್ಲೇ ಇಲ್ಲ, ಅದು ಆರೋದಿಲ್ಲ ಅಷ್ಟು ಬೇಗ. 2 ದಿನ ಆದ್ರೂ ಆರೋದಿಲ್ಲ, ಯಾಕಂದ್ರೆ ಅದು ಮ್ಯಾಚ್ ಆಗಿತ್ತು. ನೆಕ್ಸ್ಟ್ ಮ್ಯಾಚ್ ಬರೋ ತನಕ ಆಡಲ್ಲ. ಬಟ್ ನಿನ್ನೆ ನಾನು ಒಂದು ಸ್ಟೇಟಸ್ ಅಲ್ಲಿ ನೋಡಿದೆ, ನನ್ನ ಸ್ಟೇಟಸ್ ಅಲ್ಲಿ ಇದು ಆಕ್ಚುಲಿ T20 ಮ್ಯಾಚಾ ಅಥವಾ ಟೆಸ್ಟ್ ಮ್ಯಾಚಾ ಅಂದ್ರು ಚೆನ್ನೈದವ್ರ ಬ್ಯಾಟಿಂಗ್ ನೋಡಿ. ಒಬ್ನ ಹಾಕಿದ್ದಾನೆ, ಅದೇ ರೀತಿ ಇತ್ತು ಚೆನ್ನೈದವ್ರ ಬ್ಯಾಟಿಂಗ್ ನಿನ್ನೆ. 16 ಓವರ್ ಆದ್ರೂ ಇನ್ನೂ 101 ರನ್ನಿಗೆ ಇದ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನೈ ತಂಡ. ನಡುವೆ ಸ್ವಲ್ಪ ಮಿಂಚ್ತಾ ಇದ್ರು ಜಡೇಜಾ ಮತ್ತೆ ಧೋನಿ.
ಅದಾದ ಬಳಿಕ ಧೋನಿ ಅವರು ಎಂಡಿಗೆ 2 ಸಿಕ್ಸಸ್ ಒಂದು 6 ಏನೋ ಬಾರಿಸಿ ಆಮೇಲೆ 4 ರನ್ನೇ ಹೊಡೆದ್ರು. ಅದಾದಮೇಲೆ ಮ್ಯಾಚು ಕೈ ಚೆಲ್ಲಿ ಹೋಯಿತು. ಬಟ್ ನಿನ್ನೆ ವಿರಾಟ್ ಕೊಹ್ಲಿ ಮತ್ತು ಧೋನಿ ಅವರು ಅಪ್ಪುಗೆ ಒಂದು ದೃಶ್ಯನ ನೀವು ನೋಡಿರ್ಬೋದು. ಆ್ಯಕ್ಚುಲಿ ಚೆನ್ನಾಗಿತ್ತು ಅದು ಕೂಡ, ಅದೊಂದು ದೃಶ್ಯ ನೋಡಲಿಕ್ಕೆ. ಸೊ ಒಟ್ಟಿನಲ್ಲಿ ಏನೇ ಆಗಲಿ ಲಾಸ್ಟ್ ಸೀಸನ್ ಸಹ ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು. ಸೊ ಅವ್ರಿಗೂ ಒಂದು ತಂಡದ ಅಭಿಮಾನಿಗಳು ಅಂದರೆ ಅವ್ರಿಗೊಂದು ಪ್ರೀತಿ ಇದ್ದೇ ಇರುತ್ತೆ. ಈಗ ವಿರಾಟ್ ಕೊಹ್ಲಿ ಅವ್ರಿಗೆ ಯಾವ ರೀತಿ RCB ಅಂದರೆ ಎಷ್ಟು ಪ್ರೀತಿ ಇರುತ್ತೋ, ಸೊ ಧೋನಿ ಅವ್ರಿಗೂ ಕೂಡ 100% ಚೆನ್ನೈ ಮೇಲೆ ಒಂದು ಪ್ರೀತಿ ಇದ್ದೇ ಇರುತ್ತೆ. ಟ್ರೂ ದ್ಯಾಟ್ ಆ್ಯಂಡ್ ನಮ್ಮ ಹ್ಯಾಪಿನೆಸ್ನ ಇನ್ನಷ್ಟು ಹ್ಯಾಪಿ ಪ್ಲಸ್ ಮಾಡೋದಕ್ಕೆ ಪಬ್ಲಿಕ್ ಕೂಡ ರಿಯಾಕ್ಷನ್ ಇದೆ. ಅವ್ರ ರಿಯಾಕ್ಷನ್ ಏನಿದೆ ಅಂತ ನೋಡ್ಕೊಬರೋಣ. ಹ್ಯಾವ್ ಅ ಲುಕ್. ತುಂಬ ಚೆನ್ನಾಗಿ ಅನಿಸ್ತು. ನೀವು ಯಾರು ಫ್ಯಾನ್? CSK ಫ್ಯಾನ್ RCB ಫ್ಯಾನ್? RCB ಆಬ್ವಿಯಸ್ಲಿ RCB ಫ್ಯಾನ್. ಓಕೆ, ಹೇಗೆ ಅನ್ಸ್ತು ಹಾಗಾದ್ರೆ ಮ್ಯಾಚ್? ನೀನು CSK ಎದುರು ವಿನ್ ಆಗಿದ್ದಾರೆ. ಸೂಪರ್ ಮೇಡಮ್. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಂಗಿತ್ತು. ಇಂಡಿಯಾ ಹೇಗೆ ಪಾಕಿಸ್ತಾನ್ ಮೇಲೆ ವಿನ್ ಆಗ್ತಾರೋ ಹಾಗೆ CSK ಮೇಲೆ ವಿನ್ ಆಗ್ತಾರೆ. ತುಂಬ ಇಷ್ಟ ಆಯಿತು. RCB ಇವಾಗ ಟೀಮ್ ಎಲ್ಲ ಚೇಂಜ್ ಆಗಿದೆ, ಎಲ್ಲ ಬೌಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ 100%. ಹಾಂ, ನಿನ್ನೆ ಮ್ಯಾಚ್ ನೋಡಿದ್ವಿ, ಹೇಗೆ ಅನ್ಸ್ತು? ತುಂಬ ಚೆನ್ನಾಗಿತ್ತು. 50 ರನ್ನಿಂದ ಗೆದ್ದಿದ್ದಕ್ಕೆ RCB ತುಂಬ ಚೆನ್ನಾಗಿತ್ತು. ಸೊ ಇಟ್ಸ್ ಅ ವೆರಿ ಗುಡ್ ಮ್ಯಾಚ್, ವೆರಿ ಗುಡ್ ಮ್ಯಾಚ್. ರೈಟ್. ಮತ್ತು ಅದರಲ್ಲಿ ನಮ್ಮ ಕೊಹ್ಲಿ ಅವರು ಸ್ವಲ್ಪ ಲೇಟಾಗಿ ಆಡಿದರು. ಜಸ್ಟ್ ಒನ್ ಡೇ ಮ್ಯಾಚ್ನಾಗ 31 ರನ್ ಹೊಡಿದ್ರು. ಸೊ ಅವರು ಇನ್ನೂ ಚೆನ್ನಾಗಿ ಆಡಿದ್ರೆ 220 ಸ್ಕೋರ್ ಟಚ್ ಮಾಡ್ಬೋದಿತ್ತು. ನೆಕ್ಸ್ಟ್ ಮ್ಯಾಚ್ ಹೋಪ್ಸು ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ. ಇಟ್ಸ್ ಏನಂತಂದ್ರೆ 100ಕ್ಕೆ ಔಟ್ ಆಫ್ 200 ಅಂತ ಹೇಳ್ತಾರಲ್ಲ, ಆ ಥರ ಅದು ಮ್ಯಾಚು. ಸೊ ಅದು ಚೆನ್ನೈಯಲ್ಲೇ ಗೆದ್ದಿದ್ದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಹೋಪ್ಸು ಈ ಸರಿ ಕಪ್ ನಮ್ಮದೇ ಅನ್ಸುತ್ತೆ. ನಮ್ಮ ಕೊಹ್ಲಿ ಶಿಷ್ಯಂದು ಏನು ಕ್ಯಾಪ್ಟನ್ಸಿ ಹೇಗಿದೆ? ಓಕೆ, ಬೌಲಿಂಗ್ ಚೇಂಜಸ್ ತುಂಬ ಚೆನ್ನಾಗಿ ಮಾಡಿದರು. ಫೀಲ್ಡ್ ಕವರೇಜ್ ಎಲ್ಲ ಚೆನ್ನಾಗಿತ್ತು. ಸೊ ಔಟ್ ಆಫ್ 100 ಐ ವಿಲ್ ಗಿವ್ ಅರೌಂಡ್ 90%. ನೆನ್ನೆ ಮ್ಯಾಚ್ ನೋಡಿದೆ. ನೆನ್ನೆ CSK ಆ ರೇಂಜ್ಗೆ ಔಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ RCBಗೆ ಒಳ್ಳೆ ಗೆಲುವು. ಸೊ ಗೋಯಿಂಗ್ ಫಾರ್ವರ್ಡ್ ಅದೇ 2 ಮ್ಯಾಚು ಗೆದ್ದಿದೆ. ಗೋಯಿಂಗ್ ಫಾರ್ವರ್ಡ್ ಇನ್ನೂ ಹಂಗೆ ಆಡ್ತಾ ಹೋದರೆ ಈ ಸಲ ಕಪ್ ನಮ್ಮದೇ ಅನ್ನೋ ಚಾನ್ಸಸ್ ಇದೆ ಜಾಸ್ತಿ. ನಾವು ಪಕ್ಕ 17 ವರ್ಷದಿಂದ RCB. ಸೊ ಅಲ್ಲಿ ಗೆಲ್ಲಿ ಈ ಸಲ RCB 18 ವರ್ಷಕ್ಕೆ 100%. ಕೊಹ್ಲಿ ನಂಬರ್ 18 ಇದೆ. ಈ ಸಲ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಹೊಡಿತೀವಿ ಅಂತ ಪಕ್ಕ. ನಿನ್ನೆ ಮ್ಯಾಚ್ ಹೇಗೆ ಅನ್ಸ್ತು? ನಿನ್ನೆ ಗೊತ್ತಲ್ಲ, ಕ್ಲೀನ್ ಸ್ವೀಪ್. ನಾವು ಚೆನ್ನೈ ಟೀಮ್ ಹೊಡೆದು ನಾವು ಕಪ್ ಹೊಡೋದಕ್ಕಿಂತ ಜಾಸ್ತಿ ಖುಷಿಯಾಗಿದೆ. ನಮಗೆ ಮೇಯ್ನ್ ಆಗಿರೋ ಚೆನ್ನೈ ಟೀಮ್ ಅಷ್ಟೇ. 17 ಇಯರ್ಸ್ ಆದ್ಮೇಲೆ ಅದೇ ಜಾಗದಲ್ಲಿ CSK ಎದುರುಗಡೆ ಗೆದ್ದಿದ್ದಾರೆ. ಹೇಗೆ ಅನ್ಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ನಾವು ಮ್ಯಾಚ್ ಫುಲ್ ನೋಡಿದ್ದೇವೆ ನಿನ್ನೆ. ಆ್ಯಕ್ಚುಲಿ ಬೆಂಗಳೂರಾಗಿದ್ರೆ ಏನಾದರೂ ಟಿಕೆಟ್ ಸಿಕ್ಕಿದ್ರೆ ಹೋಗ್ತಿದ್ವಿ. ಬಟ್ ಚೆನ್ನೈಯಲ್ಲಿ ಮ್ಯಾಚ್ ಅಲ್ವಾ, ಅಲ್ಲಿ ಉರ್ಸು ಚೆನ್ನಾಗಿರುತ್ತೆ. CSK ಜಾಗದಲ್ಲಿ ಅಲ್ಲಿ ನಾವು ಹೊಡೆದಿರೋದು. ಆ್ಯಕ್ಚುಲಿ 10 ವರ್ಷ ಆಯ್ತು ಅಲ್ಲಿ ವಿನ್ ಆಗಿದೆ. ನಿನ್ನೆ ವಿನ್ ಆಗಿದೆ, ತುಂಬ ಖುಷಿಯಾಗಿದೆ ಅಲ್ಲಿ. ಹೌದು, ಹಾಗಾದ್ರೆ ಈ ಸಲ ಕಪ್ ನಮ್ದೇನಾ? ಈ ಸಲ ಕಪ್ ನಮ್ಮದೇ. ಜೈ RCB. ಜೈ RCB, ಜೈ. ಎಸ್, ಈ ಸಲ ಕಪ್ ನಮ್ಮದೇ ನಿಜ. Yes. ಈ ಸಲ ಯಾಕಂದ್ರೆ ಕಪ್ ನಮ್ದೇ ಆಗ್ಬೇಕು. ಜೋಶ್ ಹ್ಯಾಸಲ್ವುಡ್ ಅವ್ರ ಬಗ್ಗೆ ಹೇಳಬೇಕಿತ್ತು, ಹೇಳಲೇ ಇಲ್ಲ ಅವ್ರ ಬಗ್ಗೆ. ಯಾಕಂದ್ರೆ ಅವರೇ ಚೆನ್ನಾಗಿ ಆಡಿರೋದು. ನಿನ್ನೆ 3 ವಿಕೆಟ್ಸ್ ತಗೊಂಡ್ರು ನಿನ್ನೆ ಜೋಶ್ ಹ್ಯಾಸಲ್ವುಡ್ ಅವರು. ಜೋಶಲ್ಲೇ ಬೌಲಿಂಗ್ ಹಾಕಿದ್ರು. ಅದೇ ರೀತಿ ಏನ ಯಶ್ ದಯಾಲ್ ಅವರು ಕಮ್ಬ್ಯಾಕ್ ಆಗಿದ್ದಾರೆ. 2 ವಿಕೆಟು ಭರ್ಜರಿ ಬೋಲ್ಡ್ ತೆಗೆದ್ರು. ಶಿವಮ್ ದುಬೆ ಅವ್ರದ್ದಾಗಿರ್ಬೋದು, ರಚಿನ್ ರವೀಂದ್ರ ಅವ್ರದ್ದಾಗಿರ್ಬೋದು, ಡೇಂಜರಸ್ ಪ್ಲೇಯರ್ಗಳ ವಿಕೆಟ್ ಮಿಡಲ್ ಸ್ಟಿಕ್ ಹಾರಿಸಿದ್ದಾರೆ ನಿನ್ನೆ. ಒಳ್ಳೆ ಯಶ್ ದಯಾಲ್ ಅವರು ಕಮ್ಬ್ಯಾಕ್ ಆಗಿದ್ದಾರೆ. ಸ್ಟಂಪ್ಸ್ ಮುರಿದಾಕೋ ಲೆವೆಲ್ಗೆ ಬಾಲ್ ಹಾಕಿದ್ರು ನಿನ್ನೆ ಆ್ಯಕ್ಚುಲಿ ಹ್ಯಾಸಲ್ವುಡ್. ಇನ್ನು ಭುವನೇಶ್ವರ್ ಕುಮಾರ್ ಅವರು ಕೂಡ ಗಾಯದ ಕೆಲವೊಂದಿಷ್ಟು ಪರಿಸ್ಥಿತಿಯಿಂದಾಗಿ ಮೊದಲೇ ಮ್ಯಾಚ್ ಆಡಿರಲಿಲ್ಲ, ಫಿಟ್ನೆಸ್ ಪ್ರಾಬ್ಲಮ್ಮಿಂದಾಗಿ. ಬಟ್ ಕೊನೆಗೂ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ತಂಡಕ್ಕೆ. ಸೊ ಸಖತ್ತಾಗಿ ಆಡಿದ್ರು ನಿನ್ನೆ. ಎಸ್, ಹ್ಯಾಪಿ ವಿತ್ ವಾಟ್ ದೇ ಪ್ಲೇಡ್ ಎಸ್ಟರ್ಡೇ. ಅಂಡ್ ಒಳ್ಳೆ ಟಾರ್ಗೆಟ್ ಕೂಡ ಕೊಟ್ಟಿದ್ರು. 196 ಇಸ್ ನಾಟ್ ಈಸಿ ಟಾರ್ಗೆಟ್ ಅಲ್ಲ. ಬಟ್ ಚೆನ್ನೈನು ಅದೇ ರೀತಿ ನಿನ್ನೆ ಆ್ಯಕ್ಚುಲಿ ಚೆನ್ನೈ ಮತ್ತು CSK ಮ್ಯಾಚ್ ಅಂದರೆ ಹೇಗಿರುತ್ತೆ ಅಂದರೆ, ಪ್ರತಿ ಬಾರಿ ಅದೊಂದು ಬಾಯಿಗೆ ತರಿಸಿ ಗೆಲ್ತಾರಂತಾರಲ್ಲ, ಅದು ಇನ್ನೇನು ಗೆಲ್ತಾರೆ ಎಕ್ಸ್ಪೆಕ್ಟ್ ಅದೇ ಮಾಡಿದ್ರು. ಚೆನ್ನೈದವರು ಒನ್ ಸೈಡ್ ಮ್ಯಾಚ್ ಮಾಡಿಕೊಟ್ಟು ಹೋಗ್ಬಿಟ್ರು ನಮಗೆ. ಅದೇ ಒಂದು ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಎಸ್, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಓಕೆ, ಗೆಲುವಿನ ಫೇವರೇಟ್ ತಂಡಗಳು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಬ್ರು ಸಹ ಕಪ್ಗಳು ಗೆದ್ದಿದ್ದಾರೆ. ಬಟ್ ಈ ವರ್ಷದಲ್ಲಿ ಇಬ್ರು ಕೂಡ ಫಸ್ಟ್ ಮ್ಯಾಚ್ನ ಸೋತಿದ್ದಾರೆ. ಸೊ ಇಬ್ರು ಈ ಸಲ ಹೇಗೆ ಆಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಹೋಮ್ ಗ್ರೌಂಡ್ನಲ್ಲಿ ಮೊದಲ ಮ್ಯಾಚ್ ಸೋತಿರೋದು ಗುಜರಾತ್ ಟೈಟನ್ಸ್ ಅವ್ರಿಗೆ. ಅದು ಆ್ಯಕ್ಚುಲಿ ಭಾಳ ಅವ್ರ ಫ್ಯಾನ್ಸ್ಗಳಿಗೆ ಬೇಜಾರು ತಂದಿರುವಂತಹ ವಿಷಯ. ಮುಂಬೈ ಸದಾ ಯಾವಾಗಲೂ ಪ್ರತಿ ಸೀಸನಲ್ಲೂ ಮೊದಲೇ ಮ್ಯಾಚ್ ದೇವರಿಗಿನೇ ಅಂತ ಅವರು ಕೂಡ ಸತತ. RCB ಕೂಡ ಲಾಸ್ಟ್ ಟೈಮ್ ಮುಂಬೈ ಜೊತೆ ಇದ್ದಾಗಲ RCBನೇ ಗೆದ್ದಿತ್ತು. ಸೊ ಮುಂಬೈ ಹೆಂಗಂದ್ರೆ ಯಾವಾಗ ಪುಟಿದೇಳ್ತಾರೆ, ಯಾವಾಗ ಡಬ್ ಹಾಕೊಳ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ ಮುಂಬೈ ತಂಡದ್ದು. ಆ್ಯಕ್ಚುಲಿ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ಆ ರೀತಿ ಇದೆ. ಚಾಂಪಿಯನ್ಸ್ ಟ್ರೋಫಿ ಗೆಲ್ಸ್ಕೊಟ್ರು, ವರ್ಲ್ಡ್ ಕಪ್ ಗೆಲ್ಸ್ಕೊಟ್ರು. ಸೊ ಅವರಂತ
ನ್ಯಾಕ್ ಇರೋವಂಥ ನಾಯಕತ್ವ ಸಿಕ್ಕಿರುವಂಥ MI ನಿಜಕ್ಕೂ ಅದೃಷ್ಟ ಮಾಡಿದೆ ಮುಂಬೈ ಇಂಡಿಯನ್ಸ್ ತಂಡ. ಸೊ ಹೋಮ್ ಅವ್ರದ್ದೇ ಆಗಿದಂಥ ಮನೆ ಮುಂಬೈ ಇಂಡಿಯನ್ಸು. ಸೊ ಅವರು ಯಾವಾಗ ತಂಡವನ್ನು ಯಾವ ರೀತಿ ಇದು ಮಾಡ್ತಾರೆ, ಟರ್ನ್ ಮಾಡ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಕೂಡ ಎಂಟ್ರಿ ಆಗ್ತಾರಾ ಇಲ್ವಾ ಅಂತ ಈ ಮ್ಯಾಚ್ಗೆ. ಬ್ಯಾನ್ ಆಗಿ ಹಿಂದೆ ಕೂಡ ಇರಲಿಲ್ಲ. ಓಕೆ. ಸೊ ಈ ಮ್ಯಾಚಲ್ಲೂ ಆಡ್ತಾರ ಕಾದು ನೋಡಬೇಕಾಗಿದೆ. ಇನ್ನು MI ಮತ್ತು GT ಗೆಲುವಿಗಾಗಿ ಕಾತುರದಿಂದ ಕಾಯ್ತಾ ಇದ್ದಾವೆ, ಯಾರ ಮೇಲೆ ಯಾರು ಗೆಲ್ಲಬೇಕು ಅಂತ. ಈಗಾಗಲೇ ಮುಂಬೈದವರು CSK ಮೇಲೆ ಸೋತದಾಗಿದೆ. ಬಟ್ RCB ಅವರು ನಮ್ಮವರು CSK ಮೇಲೆ ನೋಡ್ಕೊಂಡ್ರು. ಇದೊಂದು ಖುಷಿ ವಿಚಾರ. ಅಂತ ಬಲಿಷ್ಠ ಮುಂಬೈ ಅವರು ಚೆನ್ನೈಗೆ ಏನು ಮಾಡ್ಕೊಳಕ್ಕಾಗಲಿಲ್ಲ. ಬಟ್ RCB ಅವರು CSKನ ನಿನ್ನ ಸೋಲಿಸಿದ್ರಲ್ಲ, ಅದು ಖುಷಿ ಇದೆ. ಅದು ಆಕ್ಚುಲಿ ಖುಷಿ ಇದೆ. ಅಂಡ್ ಇದು ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಿರೋದು. ದಟ್ ಇಸ್ ಗುಜರಾತ್ ಟೈಟನ್ಸ್ ಅವರ ಹೋಮ್ ಗ್ರೌಂಡ್ ಏನಿದೆ ಅಲ್ಲಿ ಆಡ್ತಿರೋದು. ಸೊ ಅಹಮದಾಬಾದ್ ಅಲ್ಲಿ ಆಡ್ತಿರೋ ಮ್ಯಾಚ್ ಈ ಹಿಂದೆನೂ ಅವ್ರ ಹೋಮ್ ಗ್ರೌಂಡ್ ಅಲ್ಲೇ ಆಡಿದ್ರು, ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಸೊ ಅದು ಆ ಸ್ಟೇಡಿಯಂ ಬಗ್ಗೆನೂ ಸಾಕಷ್ಟು ಹೇಳಿದ್ರಿ ನೀವು. ಅದು ಪಿಚ್ ನಿಮ್ಗೆ ಹೇಳಿದಲ್ಲ, ಪಿಚ್ ಯಾವಾಗ ಸ್ಲೋವರ್ ಬಂದಿದೆ, ಅದು ಪಿಚ್ ಯಾವಾಗ ಬ್ಯಾಟಿಂಗ್ಗೆ ಸಪೋರ್ಟ್ ಕೊಡುತ್ತೆ, ಯಾವಾಗ ಬೌಲಿಂಗ್ಗೆ ಸಪೋರ್ಟ್ ಕೊಡುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಸಡನ್ ಆಗಿ ಅದು ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅನ್ನೋದು ಅಲ್ಲಿ ಪಿಚ್ ರಿಪೋರ್ಟರ್ಸ್ಗೆ ಅರ್ಥ ಆಗೋದಿಲ್ಲ. ಆ ರೀತಿ ಇದೆ ಆ ಸ್ಟೇಡಿಯಮ್ಮು. ಸೊ ಅಲ್ಲಿ ಆಡಬೇಕಾದ್ರೆ ಯಾವಾಗಲೂ ಮೊದಲು ತಲೆಯಲ್ಲಿರಬೇಕು, ಬಾಲು ಯಾವ ರೀತಿ ನಮಗೆ ಫ್ರೆಂಡ್ಲಿ ಆಗುತ್ತೋ ಅನ್ನೋದನ್ನು ನಾವು ಮೊದಲಿಗೆ ಬ್ಯಾಟ್ಸ್ಮನ್ಗಳು ಅರ್ಥೈಸ್ಕೊಳ್ಬೇಕಾಗುತ್ತೆ. ಸೊ ಆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಜಾಸ್ತಿ ಸ್ಕೋರ್ ಮಾಡಬಹುದು, ಮಾಡಲಿಕ್ಕಿಲ್ಲ. ಸೊ ಎರಡೂ ಈಕ್ವಲ್ ಆಗಿದೆ ಅಲ್ಲಿ, ಬೌಲಿಂಗು ಆಗಿರ್ಬೋದು, ಬ್ಯಾಟಿಂಗು ಆಗಿರ್ಬೋದು. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇಬ್ರಿಗೂ ಕೂಡ ಗೆಲ್ಲೇಬೇಕು ಅನ್ನುವಂಥ ಕಾತುರತೆ ಈ ಮ್ಯಾಚಲ್ಲಿ ಇದ್ದೇ ಇದೆ. ಈವನ್ MIಯೂ ಅಷ್ಟೇ, ಇಟ್ ಹ್ಯಾಸ್ ಟು ಪ್ರೂವ್. MI ಆ ತಂಡವನ್ನು ಪ್ರೂವ್ ಮಾಡ್ಕೊಳ್ಬೇಕು ಅಂದರೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಇಸ್ ಬ್ಯಾಕ್, ಕ್ಯಾಪ್ಟನ್ ಇಸ್ ಬ್ಯಾಕ್. ಹಾರ್ದಿಕ್ ಪಾಂಡ್ಯ ಅವರು ಮತ್ತೆ ಬಂದಿರೋದು ಈಗ ಮತ್ತೆ ಬಲ ಬಂದಂತಾಗಿದೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ. ಯಾಕಂದರೆ ರೋಹಿತ್ ಶರ್ಮಾ ಅವರು ಕಳೆದ ಬಾರಿ ಇವರು ಸೂರ್ಯಕುಮಾರ್ ಯಾದವ್ ಅವ್ರ ನಾಯಕತ್ವವನ್ನು ವಹಿಸ್ಕೊಂಡಿದ್ರು. ಸೊ ಸೂರ್ಯಕುಮಾರ್ ಯಾದವ್ ಅವರು CSK ಜೊತೆ ಅಷ್ಟೊಂದು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಏನು ತೋರಿಸಲಿಲ್ಲ. ಬಟ್ ಹಾರ್ದಿಕ್ ಪಾಂಡ್ಯ ಕಂಬ್ಯಾಕ್ ಆದರೆ, ನಿಜ ಕಂಬ್ಯಾಕ್ ಇದ್ದಾರೆ ಅವರು, ಆ್ಯಕ್ಚುಲಿ ಫಾರ್ಮಲ್ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೂಡ ಚೆನ್ನಾಗಿ ಆಡಿದ್ರು. ಆಸ್ಟ್ರೇಲಿಯಾ ಜೊತೆಗೆ ನೀವೇ ನೋಡ್ಬೋದು, ಬೃಹತ್ ಸಿಕ್ಸ್ಗಳನ್ನ ಹೆಂಗೆ ಹೊಡೆದ್ರು, ಎಂತಿಂದ ದೊಡ್ಡ ಸಿಕ್ಸ್ಗಳನ್ನ. ಸೊ ಅವ್ರಿಗೇನು ಬಿಗ್ ಶಾರ್ಟ್ಸ್ ಏನು ಯಾವ ಲೆಕ್ಕಕ್ಕೆ ಬರೋದಿಲ್ಲ ಹಾರ್ದಿಕ್ ಪಾಂಡ್ಯ ಅವ್ರಿಗೆ. ಅವ್ರ ಕೈಯಲ್ಲೇ ಅಷ್ಟು ತಾಕತ್ತಿದೆ. ನೋಡೋಕೆ ಮಾತ್ರ ನಿಮ್ಗೆ ಅವರು ತಳ್ಳಗೆ ಕಾಣ್ತಿರ್ಬೋದು, ಬಟ್ ಅವ್ರ ಕೈಯಲ್ಲಿರುವಂಥ ಸ್ಟ್ರೆಂತ್ ಇದೆಯಲ್ಲ. ಸೊ ಇಷ್ಟೇ ಮಾಡಿದ್ರೆ ಸಾಕು, ಸಿಕ್ಸೇ ಅದು ಫಿಕ್ಸು. ಹಾರ್ದಿಕ್ ಪಾಂಡ್ಯ ಅವ್ರ ಬ್ಯಾಟಿಂಗ್ ಮಾತ್ರ ಮೆಚ್ಚಬೇಕಾದಿದ್ದೆ. ಇನ್ನು ಶುಭ್ಮನ್ ಗಿಲ್ ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ GTದು. ಸೊ ಎರಡೂ ತಂಡ ನೋಡೋದಾದ್ರೆ ಬ್ಯಾಲೆನ್ಸ್ ಡೇ ಇದಾವೆ. ಬಟ್ ಅವ್ರ ಕ್ಯಾಪ್ಟನ್ಸಿನಲ್ಲಿ GT ಗೆದ್ದಿರೋದಕ್ಕಿಂತ ಸೋತಿರೋದೇ ಜಾಸ್ತಿ. ಹೌದು, ಅದು ಒಂದು. ಬಟ್ ಆದ್ರೆ ಅದೇ ಹಾರ್ದಿಕ್ ಪಾಂಡ್ಯ ಆಕ್ಚುಲಿ GT ಕ್ಯಾಪ್ಟನ್ ಆಗಿದ್ದಾಗಲೇ ಕಪ್ ಗೆಲ್ಲಿಸ್ಕೊಟ್ಟಿದ್ದು. ಎಂಟ್ರಿ ಆದಂಥ ತಂಡವನ್ನ ಕಪ್ ಗೆಲ್ಲಿಸ್ಕೊಟ್ಟಿದ್ದೆ ಹಾರ್ದಿಕ್ ಪಾಂಡ್ಯ ಅವರು ಗುಜರಾತಲ್ಲಿದ್ದಾಗ. ಸೊ ಅವ್ರಿಗೂ ಒಂದು ಆ ಟೀಮ್ ಮೇಲೇನೋ ಒಂದು ಲವ್ ಇರುತ್ತೆ. ಮೊಹಮ್ಮದ್ ಸಿರಾಜ್ ಅವ್ರು ನಿನ್ನೆ ಕಣ್ಣೀರು ಹಾಕಿದಾರಂತೆ. ಹೊಸ ವಿಷಯ ಹೇಳ್ಬೇಕು ನಿಮಗೆ. 7 ವರ್ಷ ನಾನು RCBಯಲ್ಲೇ ಆಡಿದೆ, ನನಗೆ RCB ಜರ್ಸಿ ಬಿಟ್ಟು GT ಜರ್ಸಿ ಹಾಕೊಂಡಿರೋದಕ್ಕೆ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಇದೆ ಅಂತ. ನನಗೆ RCB ಮರೆಯೋಕೆ ಆಗ್ತಿಲ್ಲ ಅನ್ನೋ ಲೆವೆಲ್ಗೆಲ್ಲ ಬೇಜಾರಾಗ್ಬಿಟ್ಟಿದ್ದಾರೆ ಮೊಹಮ್ಮದ್ ಸಿರಾಜ್ ಅವರು. ಸೊ ಎಷ್ಟು ಹೊರಗಡೆ ಹೋದ್ರು ತಂಡ ಬಿಟ್ಟರು, ಇನ್ನೂ ಮೊಹಮ್ಮದ್ ಸಿರಾಜ್ ಅವರು ತಂಡದ ಮೇಲಿರುವಂಥ ಪ್ರೀತಿ, ವಿರಾಟ್ ಕೊಹ್ಲಿ ಮೇಲಿರುವಂಥ ಪ್ರೀತಿ ಇನ್ನೂ ಮರ್ತಿಲ್ಲ ಅಂತ ಕಾಣ್ತಾ ಇದೆ. ಸೊ ಅದೊಂದು ನಿನ್ನೆ ದುಃಖದ ಸಂಗತಿ ಅಂತಾನೆ ಹೇಳ್ಬೋದು, ನಿಜ ಹೇಳ್ಬೇಕಾದ್ರೆ. ಸೊ ಅದನ್ನ ನೋಡಿ ನನಗೂ ಕೂಡ ಬೇಜಾರಾಯಿತು, ಮೊಹಮ್ಮದ್ ಸಿರಾಜ್ ಅವರು ಇರಬೇಕಿತ್ತು ತಂಡದಲ್ಲಿ ಅನ್ನೋದು. ಬಟ್ ಇರಲಿ, GTಯಲ್ಲೂ ಕೂಡ ಅವರು ಚೆನ್ನಾಗಿ ಆಡಲಿ ಅಂತಲೇ ಬಯಸ್ತೇವೆ. GTಯಲ್ಲೂ ಕೂಡ ಅವರು ಒಳ್ಳೆ ಹೆಸರು ಗಳಿಸ್ಕೊಳ್ಳಿ ಬೌಲಿಂಗಿಂದಾಗಿ ಅಂತ ನಾನು ಹೇಳಿ. ಅಂಡ್ ಪಾಯಿಂಟ್ಸ್ ಟೇಬಲ್ನ ನೋಡೋದಾದ್ರೆ ಕೊನೆಯಲ್ಲಿರುವಂಥ ತಂಡ ಎರಡು ತಂಡಗಳು ಮತ್ತೆ ಆಡಿದ ಮೇಲೆ ಒಂದೊಂದೇ ಮ್ಯಾಚ್. ಇನ್ನೂ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು 4-5 ಮ್ಯಾಚ್ಗಳನ್ನ ಆಡಿಲ್ಲ, ಒಂದೊಂದೇ ಮ್ಯಾಚ್ ಆಡಿದ್ದಾರೆ. ಸೊ ಆಡಿದ ಮೊದಲೇ ಪಂದ್ಯಗಳಲ್ಲೇ ಎರಡೂ ತಂಡಗಳು ಸೋತಿರುವಂಥದ್ದು. ಸೊ ಅದೇ ಒಂದು ಹೊಡೆತ ಕೊಟ್ಟಿರೋದು ಪಾಯಿಂಟ್ಸ್ ಟೇಬಲ್ನ ಎಂಡಿಗಿರೋದು. ಇನ್ನು ಮೈನಸ್ ರನ್ ರೇಟು. ಸೊ ನೋಡೋಣ, ಮತ್ತೆ ಹೇಳೋಕ್ಕಾಗಲ್ಲ, ತಂಡ ಮೇಲೂ ಹೋಗ್ಬೋದು, ಕೆಳಗೂ ಬರ್ಬೋದು. ಅಂಡ್ GT ತಂಡದಲ್ಲಿ ಸಾಯಿ ಸುದರ್ಶನ್ ಅವ್ರು ಏನಿದ್ದಾರೆ, ಬಹಳ ಅಬ್ಬರದಿಂದ ಆಟ ಆಡಿದ್ರು. ಸೊ ಇವತ್ತು ಅವರ ಆಟ ಹೇಗಿರುತ್ತೆ ಅನ್ನೋದು ಬಹಳ ಕುತೂಹಲಕರವಾಗಿದೆ. ನೋಡ್ಬೇಕು ಹೇಗಾಡ್ತಾರೆ, ಏನ್ ಕತೆ. ಅಂಡ್ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇದೆ, ತುಂಬಾ ಭರವಸೆ ಕೂಡ ಇದೆ ಅವ್ರ ಮೇಲೆ. ಬ್ಯಾಟ್ಸ್ಮನ್ ಆಕ್ಚುಲಿ, ಕಳೆದ ಬಾರಿ ಇನ್ನೂ ಚೆನ್ನಾಗಿ ಆಡಿದ್ರು ಸಾಯಿ ಸುದರ್ಶನ್. ಬಟ್ ಇವತ್ತು ಮುಂಬೈ ಜೊತೆ ಯಾವ ರೀತಿ ಕಮಾಲ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಎಸ್. ಆಮೇಲೆ ನಮ್ಮ ಗುಜರಾತ್ ಟೈಟನ್ ಕ್ಯಾಪ್ಟನ್ ಏನಿದ್ದಾರೆ, ಸೊ ಅವರ ಬ್ಯಾಟಿಂಗ್ ಎಷ್ಟೊಂದು ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಈಸ್ ಆಲ್ಸೋ ಅ ವೆರಿ ಗುಡ್ ಬ್ಯಾಟ್ಸ್ಮನ್. ಸೊ ಇವತ್ತು ಅವರು MI ವಿರುದ್ಧ ಹೇಗೆ ಬೊಬ್ಬರಿಸ್ತಾರೆ ಅನ್ನೋದು ನೋಡ್ಬೇಕಾದ್ರೆ. ಇಲ್ಲ, ಮೊದಲೇ ಮ್ಯಾಚಲ್ಲೇ ಸಾಯಿ ಸುದರ್ಶನ್ ಅವರು ಅಬ್ಬರಿಸಿದ್ರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಬಟ್ ಗುಜರಾತ್ ಟೈಟನ್ಸ್ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. GT ತಂಡ ಸೋಲ್ತು. ಬಟ್ GT ತಂಡದ ಬ್ಯಾಟ್